ಬಡವರಿಗೆ ಮುಟ್ಟಬೇಕಾದ ಪಡಿತರ ಚೀಟಿಗಳು ಶ್ರೀಮಂತರಿಗೆ ದೊರೆಯುತ್ತಿದ್ದು, ಆದರೆ ಮಾನ್ವಿ ಆಹಾರ ಇಲಾಖೆ ಅಧಿಕಾರಿಗಳು ಬಡವರನ್ನು ಗುರಿ ಮಾಡಿಕೊಂಡು ಶಿವರಾಜ ಎಂಬ ರೈತನ ಪಡಿತರ ಚೀಟಿ ರದ್ದಾಗಿದ್ದು ನನಗೆ ನ್ಯಾಯ ಕೊಡಿ ಎಂದು ನಿತ್ಯ ಅಲೆಯುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಅತ್ತನೂರು ಗ್ರಾಮದ ನಿವಾಸಿಯಾದ ಶಿವರಾಜ ಎಂಬವರು ಕಳೆದ 9 ತಿಂಗಳಿಂದ ಮಾನ್ವಿ ಆಹಾರ ಇಲಾಖೆಗೆ ಅಲೆಯುತ್ತಿದ್ದು, ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಪಡಿತರ ಚೀಟಿ ಕೊಡಿ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶವಾಗಿ ಮಾತನಾಡಿದ್ದಾರೆ. ಶಿವರಾಜ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಬಡ ರೈತರ ಪರಿಸ್ಥಿತಿ ಅರಿತು ಶಿವರಾಜನಿಗೆ ಪಡಿತರ ಭಾಗ್ಯ ಕೊಡುವಿರಾ? ನೀವೇ ಆಲೋಚನೆ ಮಾಡಿ. ಮಾನ್ವಿ ಮತ್ತು ಸಿರಿವಾರ ತಾಲೂಕಿನಲ್ಲಿ ಶ್ರೀಮಂತರಿಗೆ ಭಾಗ್ಯ ಸಿಗುತ್ತದೆ, ಬಡವರು ಅಲೆಯುತ್ತಾರೆ ಎಂದರೆ ಮಾನ್ವಿ ಆಹಾರ ಇಲಾಖೆ ಅಧಿಕಾರಿಗಳನ್ನು ಸನ್ಮಾನಿಸುವಿರಾ ಅಥವಾ ಪ್ರಮೋಷನ್ ಕೊಡುವಿರಾ? ನೀವೇ ಹೇಳಿ. ರೇಷನ್ ಕಾರ್ಡ್ ಕಟ್ ಆಗ್ಯದ್ರಿ. ನಮ್ಮ ಹೆಸರಲ್ಲಿ ಇರೋದು 3 ಎಕರೆ ಹೊಲ ಅದರಿ. ಅದಕ್ಕೆ 7 ಎಕರೆ ಹೊಲ ಅಂತ ತೋರ್ಸಕಚ್ಚದ್ರಿ. ಎಲ್ಲಿ ರೇಷನ್ ಕಾರ್ಡ್ ಕಂದೆ ಬದ್ಲು ಕಡೆಗೆ ಅಂತ ಇಲ್ಲ. ಯಾವ ಊರಲ್ಲಿದೆ ಜಮೀನು ನಿಮ್ಮದು? ಹತ್ನೂರಲ್ಲಿದೆ. ಅಲ್ಲ, ಮಾನ್ವಿ ತಹಸೀಲ್ ಆಫೀಸ್ಗೆ ಬಂದಿರಲ್ಲ, ಏನಂತ ತಿರುಗಾಡ್ತಾ ಇದ್ರಿ? ಇದು ರೇಷನ್ ಕಾರ್ಡ್ ಸಲುವಾಗಿ ತಿರುಗಾಡಕಚ್ಚಿರಿ. ಕೇಳಿದ್ರೆ ಏನಂದ್ರು? ಇಲ್ಲಪ್ಪ, ಅದು 7 ಎಕರೆ ಹೊಲ ಕ್ಯಾನ್ಸಲ್ ಆಗತ್ತಾನ, ಬರಂಗಿಲ್ಲ ಅಂತ ಹೇಳಕಚ್ಚಾರ. ನಿಮ್ಮ ಹೆಸರಲ್ಲಿ ಎಷ್ಟು ಎಕರೆ ಹೊಲ ಇದೆ? 3 ಎಕರೆ 10 ಗಂಟೆ ಆಯ್ತು ರೀ. ಮತ್ತೆ ಅವರು ಜಾಸ್ತಿ ಇದೆ ಅಂತ ಹೇಳ್ತಾರಲ್ಲೇನು? ಹೆಂಗದ ನಮ್ಗೆ ಗೊತ್ತಿಲ್ಲ. ನಮ್ಮ ಇದ್ರ ಪ್ರಕಾರ 3 ಎಕರೆ 10 ಗಂಟೆ ಅಂತ ಹೇಳಕಚ್ಚಿವಿ ನಾವು. ನನಗೆ ಆಪರೇಷನ್ ಅದ, ಅದ್ರದ್ದು ಸಮಸ್ಯೆ ಜಗ್ಗಿ ಆದ್ರಿ. ನನಗೆ 4 ಮಂದಿ ಮಕ್ಕಳಾರ್ರಿ, ಒಬ್ಬಕ್ಕೆ ಹೆಣ್ತಿ, ಎಲ್ಲ ಕುಟುಂಬದ ಬದುಕ ತಿಪ್ಲಾಗ್ಯದ. ಎಷ್ಟು ತಿಂಗಳಾಯ್ತು ತಿರ್ಗಾಡಕ್ಕೆ? 9 ತಿಂಗಳ ರೀ. 9 ತಿಂಗಳ. 9 ತಿಂಗಳ ಅವ್ರು ಮಾಡ್ಕೊಡ್ತಂತಾರ? ಇಲ್ಲಪ್ಪ ಅಂತ ಹೇಳಕಚ್ಚಾರ. ಶ್ರೀಮಂತರಿಗೆ 20 ಕಾರ್ಡ್ ನೋಡಿವ್ರಿ. ನಮ್ಮ ನ್ಯಾಯಬೆಲೆ ಅಂಗಡಿಗೆ 10 ಎಕರೆ ಹೊಲಗಳ ಅವ, ಅವ್ರು ಕಟ್ಟಾಗಿಲ್ಲ, ಹಂಗೆ ಚಾಲ ಅದ. ಅವ್ರು ಗೌರ್ಮೆಂಟ್ ಹೆಂಗ್ ಬೇಕಂಗ ಮಾಡಕಚ್ಚಾರ. ಬಡವ್ರಿಗೆ ಒಂದು ನ್ಯಾಯ, ಎಲ್ಲಾರನ್ನ ಬಡವ್ರನ್ನ ತೊಳಿಯಕಚ್ಚಾರ. ವರದಿ ಶಫೀಕ್ ಹುಸೇನ್, ಮಾನವಿ.